ನಮಸ್ಕಾರ ವೀಕ್ಷಕರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ. ಆದಿಕಾಂಡ ಪುಸ್ತಕದ ಮೂಲಕ ನಾವು ಸತ್ಯವೇದದ ಸುಂದರ ಪಯಣವನ್ನು ಮುಂದುವರಿಸುತ್ತಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿಸಿದ ಬಗ್ಗೆ ತಿಳಿದುಕೊಂಡೆವು. ಮನುಷ್ಯನು ಮಣ್ಣಿನಿಂದ ರೂಪಿಸಲ್ಪಟ್ಟಿದ್ದರೂ ದೇವರು ಊದಿದ ಜೀವಶ್ವಾಸದಿಂದ ಬದುಕಿದನು. ಬೇರೆಲ್ಲ ಜೀವಿಗಳಿಗಿಂತ ಭಿನ್ನವಾಗಿ ಮನುಷ್ಯನು ದೇವರ ರೂಪದಲ್ಲೇ ಸೃಷ್ಟಿಯಾದನು. ದೇವರು ಅವನಿಗೆ ಬುದ್ಧಿಶಕ್ತಿ ಮತ್ತು ಆತ್ಮವನ್ನು ನೀಡಿದ್ದಾನೆ. ತನ್ನೊಂದಿಗೆ ಸದಾ ಇರಲೆಂದೇ ದೇವರು ಮನುಷ್ಯನನ್ನು ಅದ್ಭುತವಾಗಿ ರೂಪಿಸಿದನು. ಇವತ್ತಿನ ಕಾರ್ಯಕ್ರಮದಲ್ಲಿ ಸೃಷ್ಟಿಯ ನಂತರ ದೇವರು ಮನುಷ್ಯನಿಗೆ ನೀಡಿದ ಆಜ್ಞೆಯ ಬಗ್ಗೆ ತಿಳಿಯೋಣ. ಈ ಆಜ್ಞೆಯು ಮನುಷ್ಯನ ಜವಾಬ್ದಾರಿಯನ್ನು ಪರೀಕ್ಷಿಸುವಂಥದ್ದಾಗಿತ್ತು. ಹಾಗೆ ಮನುಷ್ಯನಿಗೆ ಸರಿಯಾದ ಜೋಡಿಯಾಗಿ ದೇವರು ಸ್ತ್ರೀಯನ್ನು ಸೃಷ್ಟಿಸಿದ ಸುಂದರ ವಿಷಯವನ್ನು ನಾವು ಇಂದು ನೋಡಲಿದ್ದೇವೆ. ತಡ ಮಾಡದೆ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಸಬ್ಬತ್ ದಿನ, ಸೃಷ್ಟಿಯ ಮೊದಲ 5 ದಿನಗಳ ಸಾರಾಂಶ, ಮನುಷ್ಯನ ಸೃಷ್ಟಿ, ಮನುಷ್ಯನ ಮೇಲೆ ಇರಿಸಲಾದ ಷರತ್ತು, ಸ್ತ್ರೀಯ ಸೃಷ್ಟಿ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ನಮ್ಮ ಅಧ್ಯಯನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕದ 2ನೇ ಅಧ್ಯಾಯದ 9ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ ಥರದ ಮರಗಳನ್ನು ಈ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಜೀವದಾಯಕ ವೃಕ್ಷ ಮತ್ತು ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷ ಎಂಬುದಾಗಿ ಪ್ರಸ್ತಾಪಿಸಲ್ಪಟ್ಟಿರುವಾಗ ಈ 2 ವೃಕ್ಷಗಳು ಅಸಾಮಾನ್ಯವಾದ ವೃಕ್ಷಗಳಾಗಿರುತ್ತವೆ. ಇಂದು ಈ 2 ವೃಕ್ಷಗಳನ್ನು ನಾವು ನೋಡಲಿಕ್ಕಾಗುವುದಿಲ್ಲ. ಅವುಗಳನ್ನು ದೃಶ್ಯದಿಂದ ತೆಗೆದುಹಾಕಲಾಗಿರುತ್ತದೆ. ಆದ್ದರಿಂದ ಅವುಗಳ ಕುರಿತು ಹೆಚ್ಚು ಮಾತನಾಡಲಿಕ್ಕಾಗುವುದಿಲ್ಲ. ಪ್ರಿಯ ದೇವಜನರೇ, ಯೆಹೋವ ದೇವರು ಎಲ್ಲ ಥರದ ಮರಗಳನ್ನು ಈ ಭೂಮಿಯಲ್ಲಿ ಬೆಳೆಯ ಮಾಡಿದನು ಮತ್ತು ಅವು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇದ್ದವು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ಅದರಲ್ಲಿ ಅವುಗಳ ಸೌಂದರ್ಯವಿತ್ತು ಮತ್ತು ಅವುಗಳ ಪ್ರಾಯೋಗಿಕ ಬದಿಯೂ ಇತ್ತು. ಅವೆರಡು ಅವುಗಳಲ್ಲಿ ಸೇರಿಕೊಂಡಿದ್ದವು. ನೋಡ್ರಿ, ಏದೇನ್ ಉದ್ಯಾನವನದಲ್ಲಿ ಸುಂದರವಾದ ಗಿಡಗಳಿದ್ದವು, ಆದರೆ ಅವು ಕ್ರಿಯಾತ್ಮಕವಾಗಿದ್ದವು. ಇದುವೇ ಆ ಉದ್ಯಾನವನದ ಮುಖ್ಯ ಸಂಗತಿಯಾಗಿತ್ತು. ವಾಸ್ತವಿಕವಾಗಿ ಅವು ಬಹು ಪ್ರಾಯೋಗಿಕವಾಗಿದ್ದವು. ಯಾಕಂದರೆ ಅವು ಊಟಕ್ಕೆ ಅನುಕೂಲವಾಗಿದ್ದವು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಾವು ವಾಸಿಸುತ್ತಿರುವ ಈ ಭೂಮಿಯ ಮೇಲೆ ಇನ್ನೂ ತಮ್ಮ ಸೌಂದರ್ಯದಲ್ಲಿ ಕಂಡುಬರುವ ಹಲವಾರು ಸಂಗತಿಗಳನ್ನು ನೋಡುತ್ತೇವೆ. ಮನುಷ್ಯನ ಬೀಳುವಿಕೆಯಿಂದಾಗಿ ಭೂಮಿಯ ಮೇಲೆ ಬಂದ ಮುಳ್ಳುಗಳ ಮತ್ತು ಕಳೆಗಳ ಶಾಪವಿದ್ದಾಗ್ಯೂ ಇನ್ನೂ ಸೌಂದರ್ಯವಿರುವುದನ್ನು ನಾವು ನೋಡುತ್ತೇವೆ. ದೇವರಾದ ಕರ್ತನು ಎಲ್ಲ ಮರಗಳನ್ನು ಬೆಳೆಯುವಂತೆ ಮಾಡಿದನು ಮತ್ತು ಮರಗಳು ನೋಡಲು ಸುಂದರವಾಗಿರುವುದರ ಜೊತೆಗೆ ಆಹಾರಕ್ಕೂ ಒಳ್ಳೆಯದಾಗಿರುವುದನ್ನು ನೀವು ಗಮನಿಸಬಹುದು. ಅವುಗಳಲ್ಲಿ ಸೌಂದರ್ಯ ಮತ್ತು ಪ್ರಾಯೋಗಿಕತೆ ಎರಡೂ ಸೇರಿಕೊಂಡಿದ್ದವು. ಬಹುಶಃ ಇದನ್ನು ಪೀಠೋಪಕರಣ ಅಂಗಡಿಗೆ ಹೋಗಿ ಮಾರಾಟಗಾರನು, ಈ ಪೀಠೋಪಕರಣವು ಬಹಳ ಸುಂದರವಾಗಿದೆ, ಆದರೆ ಇದು ಬಹಳ ಕ್ರಿಯಾತ್ಮಕವೂ ಆಗಿದೆ ಎಂದು ಹೇಳುವುದಕ್ಕೆ ಹೋಲಿಸಬಹುದು. ಕರ್ತನಲ್ಲಿ ಪ್ರಿಯರೇ, ಏದೇನ್ ತೋಟದಲ್ಲಿ ಅದು ಮುಖ್ಯವಾಗಿತ್ತು. ಅವರು ಕೆಲವು ಸುಂದರ ಮರಗಳನ್ನು ಹೊಂದಿದ್ದರು, ಆದರೆ ಅವು ಕ್ರಿಯಾತ್ಮಕವಾಗಿಯೂ ಇದ್ದವು. ಸಾಮಾನ್ಯವಾಗಿ ಅವು ಬಹಳ ಪ್ರಾಯೋಗಿಕವಾಗಿದ್ದವು. ಅವು ಆಹಾರಕ್ಕೆ ಒಳ್ಳೆಯದಾಗಿದ್ದವು. ನಾವು ವಾಸಿಸುವ ಈ ಭೂಮಿಯ ಮೇಲೆ
ನಾವು ಇನ್ನೂ ಅದರ ಸೌಂದರ್ಯವನ್ನು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಮನುಷ್ಯನ ಪತನದ ಶಾಪವು ಭೂಮಿಯ ಮೇಲೆ ಇದ್ದರೂ, ಮುಳ್ಳು ಮತ್ತು ಕಳ್ಳಿಗಳನ್ನು ಹೊರತಂದರೂ ಇಲ್ಲಿ ಇನ್ನೂ ಸೌಂದರ್ಯವಿದೆ. ಒಬ್ಬ ದೇವಸೇವಕರು ತಮ್ಮ ಅನುಭವವನ್ನು ಹೀಗೆ ತಿಳಿಸುತ್ತಾರೆ. ಅವಾಹಿ ದ್ವೀಪಗಳಲ್ಲಿನ ಮಾಯಿ ದ್ವೀಪದಲ್ಲಿ ಹಾನ ಎಂಬ ಸ್ಥಳಕ್ಕೆ ನಾನು ಮೊದಲ ಬಾರಿಗೆ ಭೇಟಿ ನೀಡಿದಾಗ ನನಗೆ ನೆನಪಿದೆ. ಅಲ್ಲಿಗೆ ಹೋಗುವುದು ಕಷ್ಟ, ಆದರೆ ನಾವು ಆ ರಸ್ತೆಯಲ್ಲಿ ಪ್ರಯಾಣಿಸುವಾಗ ನನ್ನ ಜೀವನದಲ್ಲಿ ಅಂತಹ ಅಸಾಧ್ಯವಾದ, ಅದ್ಭುತವಾದ ಮತ್ತು ಸುಂದರವಾದ ಎಲೆಗಳ ಮಧ್ಯೆ ನಾನು ಎಂದಿಗೂ ಇರಲಿಲ್ಲ. ಅದನ್ನು ವಿವರಿಸಲು ಸಾಧ್ಯವಿಲ್ಲ. ನಾವು ಒಂದು ನಿರ್ದಿಷ್ಟ ತಿರುವು ತೆಗೆದುಕೊಂಡು ಬಹಳ ರಮಣೀಯ ಸ್ಥಳಕ್ಕೆ ಬಂದೆವು. ನಾವು ಆ ಕರಾವಳಿಯನ್ನು ನೋಡಬಹುದು ಮತ್ತು ಒಂದು ಸಣ್ಣ ಪರ್ಯಾಯ ದ್ವೀಪವು ಚಾಚಿಕೊಂಡಿರುವುದನ್ನೂ ನೋಡಬಹುದು. ಅಲ್ಲಿನ ತೆಂಗಿನ ಮರಗಳು, ಪಪ್ಪಾಯಿ ಮರಗಳು, ದಾಸವಾಳ, ಬಾಳೆಹಣ್ಣುಗಳು, ಬಿದಿರುಗಳು ಇದ್ದವು ಮತ್ತು ತೆಂಗಿನ ಮರಗಳ ನಡುವೆ ಮಿಷನರಿಗಳು ಪ್ರಾರಂಭಿಸಿದ ಒಂದು ಸಣ್ಣ ಚರ್ಚ್ ನಿಂತಿತ್ತು. ನಾವು ಅದರ ಸೌಂದರ್ಯದಿಂದ ಬೆರಗುಗೊಳ್ಳದೆ ಇರಲು ಸಾಧ್ಯವಾಗಲಿಲ್ಲ. ವಾಸ್ತವವಾಗಿ ನಾವು ಅಲ್ಲಿ ನಿಂತಿದ್ದಾಗ ನನ್ನೊಂದಿಗೆ ಪ್ರವಾಸದಲ್ಲಿದ್ದ ಗುಂಪಿಗೆ ವಿರಾಮ ತೆಗೆದುಕೊಂಡು ಪ್ರಾರ್ಥನೆಯಲ್ಲಿ ತಲೆಬಾಗಲು ನಾನು ಕೇಳಿಕೊಂಡೆ ಮತ್ತು ನಮ್ಮ ಗುಂಪಿನ ಒಬ್ಬ ಸದಸ್ಯರು ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದರು. ಆ ಸ್ಥಳವನ್ನು ನೋಡುವ ಸೌಭಾಗ್ಯ ನಮಗೆ ಸಿಕ್ಕಿತು ಎಂಬುದಾಗಿ. ಹಬ್ಬ, ಏದೇನ್ ತೋಟವು ಎಷ್ಟು ಸುಂದರವಾದ ಸ್ಥಳವಾಗಿರಬೇಕು! ಏದೇನ್ ಉದ್ಯಾನವನವು ಎಂಥ ಸುಂದರವಾದ ಸ್ಥಳವಾಗಿದ್ದಿರಬಹುದು ಅಲ್ಲವೇ? ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕದ 2ನೇ ಅಧ್ಯಾಯ 10ನೇ ವಚನದಿಂದ 14ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಏದೇನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಯಿತು. ಮೊದಲನೆಯದರ ಹೆಸರು ಪಿಶೋನ್. ಅದು ಬಂಗಾರ ದೊರಕುವ ಹವಿಲಾ ದೇಶವನ್ನೆಲ್ಲ ಸುತ್ತುವುದು. ಆ ದೇಶದ ಬಂಗಾರವು ಶ್ರೇಷ್ಠವಾದದ್ದು. ಅಲ್ಲಿ ಬದೋಲಕ ಧೂಪವು, ಗೋಮೇಧಿಕ ರತ್ನವೂ ಸಿಕ್ಕುತ್ತವೆ. ಎರಡನೆಯ ನದಿಯ ಹೆಸರು ಗೀಹೋನ್. ಅದು ಕೂಶ್ ದೇಶವನ್ನೆಲ್ಲ ಸುತ್ತುವುದು. ಮೂರನೆಯ ನದಿಯ ಹೆಸರು ಇದ್ದೇಕೆಲ್. ಅದು ಅಶೂರ್ ದೇಶದ ಮುಂದೆ ಹರಿಯುವುದು. 4ನೇದು ಯುಪ್ರಟೀಸ್ ನದಿ ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಗೀಹೋನ್ ಎಂಬ 2ನೇ ನದಿಯು ಕೂಶ್ ದೇಶವನ್ನೆಲ್ಲ ಸುತ್ತುವುದು ಎಂಬುದಾಗಿ ನೋಡಿದ್ದೇವೆ. ಈ ಕೂಶ್ ದೇಶವು ಐಥಿಯೋಪಿಯಾ ದೇಶವಾಗಿರುತ್ತದೆ ಮತ್ತು ಮುಂದೆ ಆ ನದಿಯನ್ನು ನೈಲ್ ನದಿ ಎಂಬುದಾಗಿ ಕರೆಯಲಾಗುತ್ತದೆ. ಅದೇ ರೀತಿಯಲ್ಲಿ 3ನೇ ನದಿಯಾಗಿರುವ ಹಿದ್ದೇಕೆಲ್ ಎಂಬುದು ಮುಂದೆ ಟೈಗ್ರೀಸ್ ನದಿಯಾಗುತ್ತದೆ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಆದಿಕಾಂಡ ಪುಸ್ತಕದ 2ನೇ ಅಧ್ಯಾಯ 15ನೇ ವಚನವನ್ನು ನೋಡುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಯೆಹೋವ ದೇವರು ಆ ಮನುಷ್ಯನನ್ನು ಕರೆದುಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು ಎಂಬುದೇ. ಪ್ರಿಯರೇ, ಈ ಮನುಷ್ಯನು ದೊರೆತನವನ್ನು ಹೊಂದಿದ್ದನು. ಅಂದರೆ ಪ್ರಕೃತಿಯ ಬಲಗಳು ಇವನ ಕೂಗು ಅಥವಾ ಕರೆಗೆ ಪ್ರತಿಕ್ರಿಯಿಸುತ್ತಿದ್ದವು ಎಂಬುದೇ. ಮನುಷ್ಯನ ಮೇಲೆ ಇರಿಸಲ್ಪಟ್ಟ ಕರಾರು ಮತ್ತು ನಿಯಮ ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು. ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು ಎಂಬುದೇ. ಪ್ರಿಯರೇ, ಮನುಷ್ಯನು ಸಾಯಬೇಕೆಂಬುದು ದೇವರ ಮೂಲ ಉದ್ದೇಶವಾಗಿರಲಿಲ್ಲ. ಆದರೆ ಮನುಷ್ಯನು ಈಗ ಪರೀಕ್ಷೆಯಲ್ಲಿಡಲ್ಪಟ್ಟಿದ್ದಾನೆ. ನೋಡಿರಿ, ಮನುಷ್ಯನು ಸ್ವಸ್ಥ ಬುದ್ಧಿಯನ್ನು ಹೊಂದಿದ್ದಾನೆ ಮತ್ತು ಸದವಕಾಶವು ಯಾವಾಗಲೂ ಜವಾಬ್ದಾರಿಯನ್ನು ಸೃಷ್ಟಿಸುತ್ತದೆ. ಇದು ಸತ್ಯವಾಗಿರುವ, ಎಲ್ಲರೂ ಒಪ್ಪುವಂಥ ಹೇಳಿಕೆಯಾಗಿರುತ್ತದೆ. ಈಗ ಸ್ವಸ್ಥ ಬುದ್ಧಿಯನ್ನು ಹೊಂದಿರುವ ಮನುಷ್ಯನು ಅಥವಾ ಸ್ವಸ್ಥ ಬುದ್ಧಿಯನ್ನು ಕೊಡಲ್ಪಟ್ಟಿರುವ ಮನುಷ್ಯನು ತಾನು ದೇವರಿಗೆ ವಿಧೇಯನಾಗಿರುತ್ತೇನೋ ಇಲ್ಲವೋ ಎಂಬುದನ್ನು ನಿರ್ಧರಿಸುವುದಕ್ಕಾಗಿ ಒಂದು ಪರೀಕ್ಷೆಯು
ಕೊಡಲ್ಪಡಬೇಕಾಗಿರುತ್ತದೆ. ಪ್ರಿಯರೇ, ಈ ಒಳ್ಳೆಯದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಫಲವು ವಿಷವಾಗಿತ್ತು ಎಂದು ಕೆಲವು ಪಂಡಿತರು ಅಭಿಪ್ರಾಯಪಡುತ್ತಾರೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಉದ್ಯಾನವನದಲ್ಲಿಯೇ ಈ ಫಲವು ಅತ್ಯುತ್ತಮವಾದದ್ದಾಗಿತ್ತು ಎಂದು ನಾನು ಅಂದುಕೊಳ್ಳುತ್ತೇನೆ. ತಿಂದ ದಿನ ಸತ್ತೇ ಹೋಗುವೆ ಎಂದು ವಿಧಿಸಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ನೋಡ್ರಿ, ಮನುಷ್ಯನು ಸಹ ತ್ರಯೇಕತ್ವವಾಗಿದ್ದಾನೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಮತ್ತು ಅವನು ಸಾಯುವುದಾದರೆ 3 ಮಡಕೆಯ ರೀತಿಯಲ್ಲಿ ಸಾಯಬೇಕಾಗುತ್ತದೆ. ಆದಾಮನು 900ಕ್ಕೂ ಅಧಿಕ ವರ್ಷಗಳವರೆಗೆ ಶಾರೀರಿಕವಾಗಿ ಸಾಯಲಿಲ್ಲ. ಆದರೆ ದೇವರು ಅವನಿಗೆ ತಿಂದ ದಿನ ಸತ್ತೇ ಹೋಗುವಿ ಎಂದು ಹೇಳಿದ್ದನು. ಸಾಯುವುದು ಎಂಬುದರ ಅರ್ಥ ಬೇರ್ಪಡಿಸುವಿಕೆ ಆಗಿರುತ್ತದೆ. ಮತ್ತು ಆದಾಮನು ಆ ಹಣ್ಣನ್ನು ತಿಂದ ದಿನ ಆತ್ಮಿಕವಾಗಿ ದೇವರಿಂದ ಬೇರ್ಪಡಿಸಲ್ಪಟ್ಟನು ಎಂಬುದರ ಕುರಿತು ನಾವು ಖಚಿತವಾಗಿರಬಹುದು. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರು ಮನುಷ್ಯನನ್ನು ಸ್ವಲ್ಪ ಸಮಯ ಆ ತೋಟದಲ್ಲಿ ಒಂಟಿಯಾಗಿ ಇರಿಸುವುದರಲ್ಲಿ ಒಂದು ಉದ್ದೇಶವನ್ನು ಹೊಂದಿದ್ದನು. ಮನುಷ್ಯನಿಗೆ ಒಂದು ಅವಶ್ಯಕತೆ ಇದೆ. ಅವನೊಂದಿಗೆ ಇರಲು ಯಾರೋ ಒಬ್ಬರ ಅವಶ್ಯಕತೆ ಅವನಿಗೆ ಇದೆ ಎಂಬುದನ್ನು ತೋರಿಸಿಕೊಡುವುದು ಆ ಉದ್ದೇಶವಾಗಿತ್ತು. ಮುಂದುವರಿದು ನಾವು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದ 19ನೇ ವಚನ ನೋಡುವಾಗ ಅಲ್ಲಿ ಹೀಗೆ ಬರೆದದೆ, ಆಗ ಆತನು ಎಲ್ಲ ಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ರೂಪಿಸಿ, ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನೋ ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು ಎಂಬುದೇ. ಪ್ರಿಯರೇ, ಎಲ್ಲ ಪಶುಗಳಿಗೂ ಎಲ್ಲ ಪಕ್ಷಿಗಳಿಗೂ ಹೆಸರಿಡಬೇಕಾಗಿದ್ದರೆ ಆ ಮನುಷ್ಯನು ಅತೀ ಜಾಣನಾಗಿರಬೇಕಾಗಿತ್ತು, ಮತ್ತು ಅವನು ಹಾಗೇ ಇದ್ದನು. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದ 20ನೇ ವಚನ ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೀಗೆ ಆ ಮನುಷ್ಯನು ಎಲ್ಲ ಪಶುಗಳಿಗೂ, ಆಕಾಶದ ಪಕ್ಷಿಗಳಿಗೂ, ಕಾಡು ಮೃಗಗಳಿಗೂ ಹೆಸರಿಟ್ಟನು. ಆದರೆ ಆ ಮನುಷ್ಯನಿಗೆ ಸರಿ ಬೀಳುವ ಸಹಕಾರಿ ಕಾಣಿಸಲಿಲ್ಲ ಎಂಬುದಾಗಿ. ಪ್ರಿಯರೇ, ಆ ಸಹಕಾರಿ ಮನುಷ್ಯನೊಂದಿಗೆ ಒಪ್ಪಿಕೊಳ್ಳುವ, ಮನುಷ್ಯನಿಗೆ ಉತ್ತರಿಸುವ, ಅವನಿಗೆ ಸಹಕಾರಿಯಾಗಿರುವ ಮತ್ತೊಂದು ಅರ್ಧ ಭಾಗವಾಗಿದ್ದಳು. ನೋಡ್ರಿ, ಒಬ್ಬ ಮನುಷ್ಯನು ತಾನು ಮದುವೆಯಾಗುವವರೆಗೂ ಅರ್ಧವಾಗಿರುತ್ತಾನೆ. ಅದು ಇಲ್ಲಿ ನೋಡಬೇಕಾಗಿರುವ ಪ್ರಾಮುಖ್ಯವಾದ ಸಂಗತಿಯಾಗಿರುತ್ತದೆ. ಮದುವೆ ಎನ್ನುವಂಥದ್ದು ಸ್ತ್ರೀ ಪುರುಷರಿಬ್ಬರಿಗೂ ದೇವರ ಶ್ರೇಷ್ಠವಾದ ಉದ್ದೇಶವಾಗಿತ್ತು. ಸ್ತ್ರೀಯು ಮನುಷ್ಯನಿಗೆ ಉತ್ತರಿಸಬೇಕಾಗಿರುವವಳು ಎಂಬುದೇ. ಮುಂದಕ್ಕೆ ನಾವು ಸ್ತ್ರೀಯ ಸೃಷ್ಟಿ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ನಾವು ಆದಿಕಾಂಡ ಪುಸ್ತಕದ 2ನೇ ಅಧ್ಯಾಯದ 21 ಮತ್ತು 22ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ, ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ, ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಸ್ತ್ರೀಯು ಆದಾಮನಿಂದ ತೆಗೆಯಲ್ಪಟ್ಟವಳು. ಆಕೆಯು ಆದಾಮನ ಪಕ್ಕೆಯಿಂದ ತೆಗೆಯಲ್ಪಟ್ಟವಳಾಗಿದ್ದಾಳೆ. ಸ್ತ್ರೀಯು ಮನುಷ್ಯನಿಗಿಂತ ಉನ್ನತಳಾಗಿರಬೇಕೆಂಬ ಉದ್ದೇಶದಿಂದ ದೇವರು ಆಕೆಯನ್ನು ಅವನ ತಲೆಯಿಂದ ತೆಗೆಯದೆ, ಅಥವಾ ಆಕೆಯು ಅವನಿಗಿಂತ ಕೀಳಾಗಿರಬೇಕೆಂಬ ಉದ್ದೇಶದಿಂದ ಆಕೆಯನ್ನು ಅವನ ಕಾಲಿನಿಂದ ತೆಗೆಯದೆ, ಆಕೆಯು ಅವನೊಂದಿಗೆ ಜೊತೆಯಾಗಿ ಸರಿಸಮಾನವಾಗಿರಬೇಕೆಂಬ ಉದ್ದೇಶದಿಂದ ದೇವರು ಆಕೆಯನ್ನು ಮನುಷ್ಯನ ಪಕ್ಕೆಯಿಂದ ತೆಗೆದನು ಎಂಬುದಾಗಿ ಡಾಕ್ಟರ್ ಮ್ಯಾಥ್ಯೂ ಹೆನ್ರಿ ಎಂಬವರು ಹೇಳಿರುತ್ತಾರೆ. ಹೌದು ಪ್ರಿಯರೇ, ಇದುವೇ ನಿಜವಾದ ಉದ್ದೇಶವಾಗಿರುತ್ತದೆ. ಆಕೆಯು ಆ ಮನುಷ್ಯನ ಉಳಿದ ಅರ್ಧ ಭಾಗವಾಗಿರುತ್ತಾಳೆ. ಆದುದರಿಂದ ಸ್ತ್ರೀಯರೇ, ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ ಎಂಬುದಾಗಿ ಆತನು ಹೇಳಿದಾಗ ನಿಖರವಾಗಿ ಇದೇ ಅರ್ಥದಿಂದ ಹೇಳಿರುತ್ತಾನೆ. ಅಂದರೆ ಆಕೆಯು
ತನ್ನ ಗಂಡನಿಗೆ ಉತ್ತರಿಸಬೇಕು ಮತ್ತು ಪ್ರತಿಕ್ರಿಯಿಸಬೇಕು ಎಂಬುದು ದೇವರ ಅರ್ಥವಾಗಿರುತ್ತದೆ. ಹೆಂಡತಿಯು ಗಂಡನ ಮತ್ತೊಂದು ಭಾಗವಾಗಿದ್ದಾಳೆ, ಅವನ ಇನ್ನೊಂದು ಅರ್ಧ ಭಾಗವಾಗಿದ್ದಾಳೆ. ಪ್ರಿಯರೇ, ಸ್ತ್ರೀ ಇಲ್ಲದ ಆ ಮನುಷ್ಯನು ಅರ್ಧ ಭಾಗವಾಗಿರುತ್ತಾನೆ. ಪ್ರಿಯ ದೇವಜನರೇ, ಹವ್ವಳು ಸೌಂದರ್ಯದಿಂದ ತುಂಬಿದವಳಾಗಿದ್ದಳು. ಇಂದು ಸ್ತ್ರೀಯಲ್ಲಿ ಕಂಡುಬರುವ ಸೌಂದರ್ಯವು ಮೂಲತಃ ಹವ್ವಳಿಂದ ಹೊಂದಿರುವಂಥದ್ದಾಗಿರುತ್ತದೆ. ನೋಡ್ರಿ, ಹವ್ವಳಿಗೆ ಇರಲಾರದ ಸೌಂದರ್ಯ ಯಾವುದರಲ್ಲಿಯೂ ಇರುವುದಿಲ್ಲ ಮತ್ತು ಆಕೆಯು ಆದಾಮನ ಮತ್ತೊಂದು ಅರ್ಧ ಭಾಗವಾಗಿದ್ದಳು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದ 23ನೇ ವಚನ ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಏನೆಂದರೆ, ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಸ್ತ್ರೀ ಎಂಬುದಕ್ಕೆ ಇಬ್ರಿಯ ಭಾಷೆಯಲ್ಲಿರುವ ಪದವು ಪುರುಷ ಎಂಬ ಪದಕ್ಕೆ ಬಹಳ ಹತ್ತಿರವಾದದ್ದಾಗಿ ಕಂಡುಬರುತ್ತದೆ. ಪುರುಷನಿಗೆ ಇರುವ ಇಬ್ರಿಯ ಪದವು ಈಶ್ ಎಂಬುದಾಗಿ ಇರುತ್ತದೆ ಮತ್ತು ಸ್ತ್ರೀ ಎಂಬುದಕ್ಕೆ ಇಬ್ರಿಯ ಭಾಷೆಯಲ್ಲಿ ಈಶಾ ಎಂಬುದಾಗಿ ಇರುತ್ತದೆ. ಆಕೆಯು ಪುರುಷನ ಮತ್ತೊಂದು ಭಾಗವಾಗಿದ್ದಾಳೆ ಮತ್ತು ಪುರುಷನಿಗೆ ಉತ್ತರಿಸತಕ್ಕವಳಾಗಿದ್ದಾಳೆ. ಪುರುಷನು ಮುಂದಾಳತ್ವವನ್ನು ವಹಿಸಬೇಕೆಂಬುದು ದೇವರ ಉದ್ದೇಶವಾಗಿದ್ದರಿಂದ ಅವನನ್ನು ಆತನು ಮೊದಲು ಪುರುಷನನ್ನಾಗಿ ಸೃಷ್ಟಿಸಿದನು. ನಂತರ ಪುರುಷನನ್ನು ಹಿಂಬಾಲಿಸುವುದಕ್ಕಾಗಿ ಸ್ತ್ರೀಯನ್ನು ಸೃಷ್ಟಿಸಿದನು. ಪುರುಷನು ಆಕ್ರಮಣಕಾರನಾಗಿದ್ದಾನೆ. ದೇವರು ಅವನನ್ನು ಶಾರೀರಿಕವಾಗಿಯೂ ಅದೇ ರೀತಿಯಾಗಿ ಮಾಡಿರುತ್ತಾನೆ ಮತ್ತು ಸ್ತ್ರೀಯು ಪ್ರತಿಕ್ರಿಯಿಸುವವಳಾಗಿದ್ದಾಳೆ. ಪ್ರಿಯ ದೇವಜನರೇ, ಸ್ತ್ರೀಯು ತನ್ನ ಗಂಡನನ್ನು ಪ್ರೀತಿಸಬೇಕೆಂಬುದಾಗಿ ಹೇಳಲ್ಪಟ್ಟಿರುವುದಿಲ್ಲ. ಅದು ನಿಜವಾದ ಸಂಗತಿಯಾಗಿದ್ದಾಗ್ಯೂ ದೇವರು ಅದನ್ನು ಹಾಗೆ ಹೇಳಿರುವುದಿಲ್ಲ. ಸ್ತ್ರೀಯು ತನ್ನ ಗಂಡನಿಗೆ ಪ್ರತಿಕ್ರಿಯಿಸುವವಳಾಗಬೇಕು ಎಂದು ದೇವರು ಹೇಳಿರುತ್ತಾನೆ. ಅಂದರೆ ಪುರುಷನು ಮೊದಲು ಸ್ತ್ರೀಯನ್ನು ಪ್ರೀತಿಸುವನಾಗಬೇಕು. ಅದಕ್ಕೆ ಪ್ರತಿಕ್ರಿಯಿಸುವ ಸ್ತ್ರೀಯು ಅವನನ್ನು ಪ್ರೀತಿಸುತ್ತಾಳೆ. ಪುರುಷನು ಸರಿಯಾದ ರೀತಿಯ ಗಂಡನಾಗಿದ್ದರೆ ಸ್ತ್ರೀಯು ಅದಕ್ಕೆ ಪ್ರತಿಕ್ರಿಯಿಸುತ್ತಾಳೆ. ಯಾಕೆಂದರೆ ಪುರುಷನು ಮುಂದಾಳತ್ವವನ್ನು ವಹಿಸಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 24ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗವನ್ನು ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ ಪುರುಷನು ತನ್ನ ಹೆಂಡತಿಗಾಗಿ ಜವಾಬ್ದಾರನಾಗಿರುವ ವಿಚಾರದಲ್ಲಿ ಈಗ ಅವನು ತನ್ನ ಹೆಂಡತಿಗೆ ಒಳಪಟ್ಟವನಾಗಿರುತ್ತಾನೆ ಮತ್ತು ಅವನು ಇನ್ನೆಂದೂ ತನ್ನ ತಂದೆ ತಾಯಿಗಳ ನಿಯಂತ್ರಣದಲ್ಲಿ ಇರುವುದಿಲ್ಲ ಎಂಬುದೇ. ನಾವು ಧ್ಯಾನದಲ್ಲಿ ಮುಂದುವರಿಯುವಾಗ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದ 25ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆ ಸ್ತ್ರೀ ಪುರುಷರಿಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ ಎಂಬುದೇ. ಪ್ರಿಯರೇ, ಪವಿತ್ರ ಗ್ರಂಥಗಳು ಹಾಗೆ ಹೇಳದಿದ್ದರೂ ಅವರು ಕೆಲವು ರೀತಿಯ ಮಹಿಮೆಯ ಬೆಳಕಿನಿಂದ ಆವೃತರಾಗಿದ್ದರು ಎಂದು ನಾನು ನಂಬುತ್ತೇನೆ. ಸ್ತ್ರೀ ಮತ್ತು ಮನುಷ್ಯನ ಸೃಷ್ಟಿಯ ಅತ್ಯಂತ ಸುಂದರ ಮತ್ತು ಅಮೂಲ್ಯವಾದ ವೃತ್ತಾಂತ ಇದಾಗಿದೆ ಎಂದು ನಾನು ಭಾವಿಸ್ತೇನೆ. ಪ್ರಿಯರೇ, ಇಲ್ಲಿ ದೇವರು ನಿಜವಾಗಿಯೂ ಒಟ್ಟಿಗೆ ಸೇರಿಸಿದ ಒಂದು ದಂಪತಿ ಇದ್ದಾರೆ. ದೇವರು ತನ್ನ ಜನರಿಗೆ ವಿಧೇಯರಾಗಲು ಕೆಲವು ವಿಷಯಗಳನ್ನು ನೀಡಿದ್ದಾನೆ ಮತ್ತು ದೇವರು ಮಾನವ ಜಾತಿಗೆ ವಿವಾಹವನ್ನು ನೀಡಿದ್ದಾನೆ. ವಿವಾಹವು ಆಧುನಿಕ ಮನುಷ್ಯರು ಎಸೆಯಲು ಪ್ರಯತ್ನಿಸುವ ಬಂಧಗಳಲ್ಲಿ ಒಂದಾಗಿದೆ. ನಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತನಾಡಿಕೊಳ್ಳುತ್ತಾರಲ್ಲ ಎಂಬುದಾಗಿ ಕೀರ್ತನೆಗಳು 2:3ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಮನುಷ್ಯನು ಏನು ಮಾಡಲು ಪ್ರಯತ್ನಿಸುತ್ತಿದ್ದಾನೆ? ವಿವಾಹವನ್ನು ಸ್ಥಾಪಿಸಿದ ದೇವರು ಆತನಾಗಿರುವುದರಿಂದ ಅವನು ದೇವರನ್ನು ತೊಡೆದು ಹಾಕಲು ಪ್ರಯತ್ನಿಸುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಸ್ತ್ರೀಯ ಸೃಷ್ಟಿಯು ಪರೋಕ್ಷ ಸೃಷ್ಟಿಯಾಗಿತ್ತು, ಏಕೆಂದರೆ ಅವಳು ಮನುಷ್ಯನ ಭಾಗವಾಗಿದ್ದಾಳೆ ಎಂಬ ಸತ್ಯವನ್ನು ಬಹಿರಂಗಪಡಿಸಲು ದೇವರು ಆಕೆಯನ್ನು
ಮನುಷ್ಯನಿಂದ ತೆಗೆದುಕೊಂಡನು. ಯಾರೋ ಇದನ್ನು ಈ ರೀತಿಯಾಗಿ ಹೇಳಿದ್ದಾರೆ, ಏನೆಂದರೆ, ಸ್ತ್ರೀ ಅಭಿವೃದ್ಧಿಯಾಗದ ಪುರುಷನಲ್ಲ, ಆದರೆ ವಿಭಿನ್ನ, ಸಮಾನಕ್ಕೆ ಸಮಾನವಲ್ಲ, ಆದರೆ ವ್ಯತ್ಯಾಸದಲ್ಲಿ ಸಮಾನ. ಆದರೂ ದೀರ್ಘ ವರ್ಷಗಳಲ್ಲಿ ಅವರು ಹೆಚ್ಚು ಸಮಾನರಾಗಿ ಬೆಳೆಯಬೇಕು. ಕೊನೆಗೆ ಅವಳು ಶ್ರೇಷ್ಠ ಪದಗಳಿಗೆ ಪರಿಪೂರ್ಣ ಸಂಗೀತದಂತೆ ಮನುಷ್ಯನಿಗೆ ತನ್ನನ್ನು ತಾನೇ ಹೊಂದಿಸಿಕೊಳ್ಳುತ್ತಾಳೆ. ವೈಯಕ್ತಿಕತೆಯಲ್ಲಿ ವಿಭಿನ್ನವಾಗಿರುತ್ತಾಳೆ, ಆದರೆ ಪ್ರೀತಿಸುವವರಂತೆಯೇ ಒಬ್ಬರಿಗೊಬ್ಬರು ಸಮಾನರಾಗಿರುತ್ತಾರೆ. ಮನುಷ್ಯನಿಗಾಗಿ ಸ್ತ್ರೀಯ ಸೃಷ್ಟಿಯ ಕಥೆಯು ಅತ್ಯಂತ ಸುಂದರವಾದ ಕಥೆಗಳಲ್ಲಿ ಒಂದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದ ವಿಷಯಗಳು ಸಾಕಷ್ಟು ಅದ್ಭುತವಾಗಿವೆ. ಮನುಷ್ಯನ ಸೃಷ್ಟಿ, ಅವನನ್ನು ಎಲ್ಲಿ ಇರಿಸಲಾಗಿದೆ, ಅವನ ಉದ್ಯೋಗ, ಜವಾಬ್ದಾರಿಯೊಂದಿಗೆ ಅವನ ಮೇಲಿರುವ ಷರತ್ತು, ಅವನಿಗೆ ಸಂಗಾತಿಯ ಅವಶ್ಯಕತೆ ಮತ್ತು ನಂತರ ಸ್ತ್ರೀಯ ಸೃಷ್ಟಿ. ಗಂಡ ಮತ್ತು ಹೆಂಡತಿಯ ನಡುವೆ ಒಂದು ಗುರುತಿಸುವಿಕೆ ಇರಬೇಕು ಮತ್ತು ದೇವರು ಗಂಡಂದಿರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿ ಎಂದು ಹೇಳುತ್ತಾನೆ. ಇದು ಸೃಷ್ಟಿಯ ಕತೆ ಪ್ರಿಯರೇ. ಕರ್ತನಲ್ಲಿ ಪ್ರಿಯರೇ, ನುರೆಂಬರ್ಗ್ ಜೈಲಿನಲ್ಲಿ ಪಾದ್ರಿಯಾಗಿದ್ದ ಮತ್ತು ನಾಜಿ ಮುಖ್ಯಸ್ಥರಾಗಿದ್ದ ಜನರೊಂದಿಗೆ ವ್ಯವಹರಿಸಿದ ವ್ಯಕ್ತಿಯೊಬ್ಬರು ತಮ್ಮ ಅನುಭವಗಳನ್ನು ಹೀಗೆ ಬರೆದಿದ್ದಾರೆ. ಕ್ರಿಸ್ತನನ್ನು ಸ್ವೀಕರಿಸಲು ನಿರಾಕರಿಸಿದ ಕೆಲವೇ ವ್ಯಕ್ತಿಗಳಲ್ಲಿ ಒಬ್ಬನಾದ ಹರ್ಮನ್ ಗೋರಿಂಗ್ನೊಂದಿಗಿನ ತನ್ನ ಕೊನೆಯ ಸಂದರ್ಶನದ ಬಗ್ಗೆ ಮಾತನಾಡುತ್ತಾ ಪಾದ್ರಿ ಗೆರೆಕೆಯವರು ಹೇಳುತ್ತಾರೆ, ಏನೆಂದರೆ, ಆ ಸಂಜೆ ಸುಮಾರು 8:30 ನಾನು ಗೋರಿಂಗ್ನೊಂದಿಗೆ ದೀರ್ಘ ಅವಧಿಯನ್ನು ಹೊಂದಿದ್ದೆ. ಆ ಸಮಯದಲ್ಲಿ ಅವನು ಸೃಷ್ಟಿಯ ಕಥೆಯನ್ನು ಹಾಸ್ಯ ಮಾಡಿದನು, ಧರ್ಮಗ್ರಂಥಗಳ ದೈವಿಕ ಪ್ರೇರಣೆಯನ್ನು ಗೇಲಿ ಮಾಡಿದನು ಮತ್ತು ಕೆಲವು ಕ್ರಿಶ್ಚಿಯನ್ ಮೂಲಭೂತ ಅಂಶಗಳನ್ನು ನೇರವಾಗಿ ನಿರಾಕರಿಸಿದನು ಎಂದು ಹೇಳುತ್ತಾರೆ. 2 ಗಂಟೆಗಳ ನಂತರ ಅವನು ಆತ್ಮಹತ್ಯೆ ಮಾಡಿಕೊಂಡನು. ನನ್ನ ಸ್ನೇಹಿತರೆ, ಹೆಚ್ಚುತ್ತಿರುವ ಆತ್ಮಹತ್ಯೆ ಪ್ರಮಾಣವನ್ನು ತೊಡೆದುಹಾಕುವ ಒಂದು ಮಾರ್ಗವೆಂದರೆ ಪುರುಷರು ಮತ್ತು ಸ್ತ್ರೀಯರು ತಮ್ಮ ಸೃಷ್ಟಿಕರ್ತನಿಗೆ ಜವಾಬ್ದಾರರಾಗಿರುವ ದೇವರ ಜೀವಿಗಳು ಎಂದು ಅವರಿಗೆ ತಿಳಿಸುವುದು. ಇದು ಎಷ್ಟು ಮುಖ್ಯ ನೋಡ್ರಿ. ಕರ್ತನಲ್ಲಿ ಪ್ರಿಯರೇ, ಈ 2ನೇ ಅಧ್ಯಾಯದಲ್ಲಿ ನಾವು ದೇವರೊಂದಿಗಿನ ಮನುಷ್ಯನ ಬಾಂಧವ್ಯ, ದೇವರೊಂದಿಗೆ ಮನುಷ್ಯನ ಆರಾಧನೆ, ದೇವರೊಂದಿಗೆ ಮನುಷ್ಯನ ಅನ್ಯೋನ್ಯತೆ, ದೇವರೊಂದಿಗೆ ಮನುಷ್ಯನ ಸೇವೆ, ದೇವರಿಗೆ ಮನುಷ್ಯನ ಪ್ರಾಮಾಣಿಕತೆ, ದೇವರಿಂದ ಅಧಿಕಾರ, ದೇವರಿಂದ ಮತ್ತು ದೇವರಿಗಾಗಿ ಮನುಷ್ಯನ ಸಾಮಾಜಿಕ ಜೀವಿತ ಎಂಬುವುಗಳನ್ನು ನೋಡಿಕೊಂಡಿದ್ದೇವೆ. ಇದುವೇ ಈ ಅಧ್ಯಾಯದ ಶ್ರೇಷ್ಠವಾದ ಸಂದೇಶವಾಗಿರುತ್ತದೆ. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ನಾವು ಕೇಳಿದ ದೇವರ ವಾಕ್ಯಕ್ಕೆ ವಿಧೇಯರಾಗಿರೋಣ. ದೇವರನ್ನು ನಮ್ಮ ಜೀವಿತದಲ್ಲಿ ಮಹಿಮೆಪಡಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಈ ದಿನದಿನ ವಾಕ್ಯದಲ್ಲಿ ನಾವು ಕೇಳಿಸಿಕೊಂಡಂಥ ಅದ್ಭುತವಾದ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಸೃಷ್ಟಿಗಳಾದ ನಾವೆಲ್ಲರೂ ನಿನಗೆ ವಿಧೇಯರಾಗಿ ನಿನ್ನ ವಾಕ್ಯಗಳನ್ನೇ ಕೈಕೊಂಡು ನಿನ್ನಲ್ಲಿ ಬಲಹೊಂದಿ ಜೀವಿಸೋದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಕರುಣಿಸು, ಆಶೀರ್ವದಿಸು. ಪ್ರತಿಯೊಬ್ಬರ ಕುಟುಂಬ ಜೀವಿತದಲ್ಲಿ ನೀನು ಯಜಮಾನನಾಗಿದ್ದುಕೊಂಡು ಭಯಭಕ್ತಿಯ ಕುಟುಂಬ ಜೀವಿತವನ್ನು ಜೀವಿಸುವುದಕ್ಕೆ ಆಶೀರ್ವದಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ನಮ್ಮ ಕಾರ್ಯಕ್ರಮದ ಜೊತೆಗಿದ್ದ ಪ್ರಿಯ ವೀಕ್ಷಕರಿಗೆ ಧನ್ಯವಾದಗಳು. ಇಂದಿನ ಸಂಚಿಕೆಯಲ್ಲಿ ಆದಿಕಾಂಡ 2ನೇ ಅಧ್ಯಾಯವು ಮನುಷ್ಯನ ಸೃಷ್ಟಿ ಮತ್ತು ಅವರ ಬದುಕಿನ ಉದ್ದೇಶದ ಬಗ್ಗೆ ಎಷ್ಟು ವಿವರವಾಗಿ ತಿಳಿಸುತ್ತದೆ ಎಂದು ನಾವು ನೋಡಿದೆವು. ದೇವರು ಏದೇನ್ ತೋಟದಲ್ಲಿ ಸುಂದರವಾದ ಮರಗಳನ್ನು ಬೆಳೆಸಿದನು. ಅದರಲ್ಲಿ ಜೀವವೃಕ್ಷ ಮತ್ತು ಒಳ್ಳೆಯದರ ಹಾಗೂ ಕೆಟ್ಟದರ ಅರಿವು ನೀಡುವ ಮರಗಳು ವಿಶೇಷವಾಗಿದ್ದವು. ತೋಟವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ದೇವರು ಮನುಷ್ಯನಿಗೆ ನೀಡಿದನು. ಅಲ್ಲದೆ ಮನುಷ್ಯನ ವಿಧೇಯತೆಯನ್ನು ಪರೀಕ್ಷಿಸಲು ದೇವರು ಒಂದು ಆಜ್ಞೆಯನ್ನು ನೀಡಿದನು. ಮನುಷ್ಯನಿಗೆ ಒಂಟಿಯಾಗಿರುವುದು ಒಳ್ಳೆಯದಲ್ಲ ಎಂದು ಕಂಡ ದೇವರು ಅವನ ಪಕ್ಕೆಯ ಎಲುಬಿನಿಂದ ಸ್ತ್ರೀಯನ್ನು ಸೃಷ್ಟಿಸಿದನು. ಗಂಡು ಮತ್ತು ಹೆಣ್ಣು ಇಬ್ಬರೂ
ಒಬ್ಬರಿಗೊಬ್ಬರು ಪೂರಕವಾಗಿರುವಂತೆ ದೇವರು ವಿವಾಹವೆಂಬ ಪವಿತ್ರ ವ್ಯವಸ್ಥೆಯನ್ನು ಮಾಡಿಕೊಟ್ಟನು. ಈ ಅಧ್ಯಾಯವು ದೇವರು ಮತ್ತು ಮನುಷ್ಯನ ನಡುವಿನ ಸಂಬಂಧ ಹಾಗೂ ಜವಾಬ್ದಾರಿಯನ್ನು ನೆನಪಿಸುತ್ತದೆ. ಮುಂದಿನ ಸಂಚಿಕೆಯಲ್ಲಿ ದೇವರ ಅತ್ಯಮೂಲ್ಯ ಸೃಷ್ಟಿಯಾದ ಮನುಷ್ಯನು ಆಸೆಗೆ ಬಿದ್ದು ಪಾಪದಲ್ಲಿ ಬಿದ್ದದ್ದು ಹೇಗೆ ಎಂಬುದನ್ನು ನೋಡೋಣ. ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ವಂದನೆಗಳು.